ಹಾಯ್ ಫ್ರೆಂಡ್ಸ್, ಧೃತಿ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಂದು ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಮಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ. ನಮ್ಮ ಗಾರ್ಡನಲ್ಲಿ ಯಾವ್ಯಾವೆಲ್ಲ ಹೂಗಳಿದೆ ನಾನು ಬಿಡಿಸ್ತಾ ಇದ್ದೆ. ನಮ್ಮ ದೇವರಿಗೂ ಆಗುತ್ತೆ ಮತ್ತು ನಮಗೆ ಮುಡ್ಕೊಳ್ಳೋದಕ್ಕೂ ಆಗುತ್ತೆ ಅಂತ ಹೇಳಿ ನಮ್ಮ ಗಾರ್ಡನಲ್ಲಿ ತುಂಬಾ ಕನಕಾಂಬರ ಹೂ ಬಿಟ್ಟಿವು ಫ್ರೆಂಡ್ಸ್. ಹಾಗಾಗಿ ನಾನು ಬಿಡಿಸ್ಕೊಳ್ತಾ ಇದ್ದೆ. ಇದೇ ಹೂಗಳು ಮಾರ್ಕೆಟಲ್ಲಿ ಎಷ್ಟು ರೇಟ್ ಇರುತ್ತೆ. ನಾವು ಒಂದು ಸ್ವಲ್ಪ, ನಮಗೆ ನೀರು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಆಗಿದ್ರೂ ಒಂದು ಸ್ವಲ್ಪ ನಮ್ಮ ಮನೆ ಹತ್ರ ಜಾಗ ಇದೆ. ಹಾಗಾಗಿ ಯಾವ್ಯಾವ ಹೂವು ಅಂದರೆ ಸಿಂಪಲಾಗಿ ಯಾವ್ಯಾವ ಹೂವು ಬೇಕು ಅದು ಹಾಕ್ಕೊಂಡಿದ್ದೀವಿ. ಜಾಸ್ತಿ ನೀರಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೂ ಬಿಟ್ಟಿದ್ವಿ, ಎಲ್ಲನೂ ಬಿಡಿಸ್ಕೊಡೋಣ ಅಂತ ಹೇಳಿ ಬಿಡಿಸ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ನಮಗೆ ಮುಟ್ಕೊಳ್ಳೋದಕ್ಕಾಗುತ್ತೆ ಮತ್ತು ದೇವ್ರ ಪೂಜೆ ಇತ್ತು. ಹಾಗಾಗಿ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಮನೆಯಲ್ಲಿ ಇರ್ತಾರೆ. ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಓದ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ಓದಿ ಎಜುಕೇಟೆಡ್ ತುಂಬ ಜನ ಮನೇಲಿದ್ದೀರಾ. ಯಾರ್ಯಾರು, ನಾನು ಕೂಡ ಮನೇಲಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸು ತುಂಬಾ ನೋಟಿಫಿಕೇಷನ್ ಆಗ್ತಿದೆ. ಆ ನೋಟಿಫಿಕೇಷನ್ ಇವಾಗ ಯೂಸ್ ಮಾಡ್ಕೊಳ್ಳಿ, ಏಜ್ ಇರುವಾಗಲೇ ಓದ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೈಮ್ ಇರುವಾಗಲೇ ನೋಡ್ಕೊಳ್ಳಿ. ಹಾಗೆಯೇ ಮನೆ ಕೆಲಸದ ಜೊತೆಗೆ ಬೇಗನೆ ಮನೆ ಕೆಲಸ ಮಾಡಿಬಿಟ್ಟು ಎಕ್ಸಾಮ್ಗೂ ಓದ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈ ಕನಕಾಂಬರ ಹೂವೆಲ್ಲ ಬಿಡಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದ್ದಾವಪ್ಪ ಅಂತ ಹೇಳಿದ್ರೆ, ನನಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೆ. ಆ ಕಡೆ ನನ್ನ ಮಗಳೂ ಹಠ ಮಾಡ್ತಾಯಿದ್ಲು. ಅವಳಿಗೆ ಯಾಕೋ ಹುಷಾರಿರಲಿಲ್ಲ, ತುಂಬ ಜ್ವರ ಬರ್ತಿದೆ, ವೈರಲ್ ಇನ್ಫೆಕ್ಷನ್ ಆಗಿದೆ ಅನಿಸುತ್ತೆ. ಹಾಗಾಗಿ ಹಾಸ್ಪಿಟ್ಲಿಗೂ ತೋರಿಸ್ಕೊಂಡ್ಬಂದಿದ್ದೀವಿ. ತುಂಬ ಜ್ವರ ಮತ್ತು ಕೆಮ್ಮು ನೆಗಡಿ ಆಗಿದೆ ಫ್ರೆಂಡ್ಸ್. ಅವಳಿಗೂ ಕಷಾಯ ಮಾಡಿಕೊಟ್ಟಿದ್ದೀನಿ. ಮಾಡಿಕೊಟ್ಟು ಮಲಗಿಸಿದ್ದೆ. ಇವಾಗ ಎದ್ದಿದ್ದಾಳೆ, ಹಠ ಮಾಡ್ತಾಯಿದ್ಲು. ಹಾಗಾಗಿ ಅವಳನ್ನು ನೋಡಿಕೊಂಡು ನೋಡಿ, ನಮ್ಮದು ಯೆಲ್ಲೋ ಕಲರ್ ರೋಸ್ ಗಿಡ ಇದೆ. ಅದರಲ್ಲಿ ಒಂದು ಸ್ವಲ್ಪ ಯೆಲ್ಲೋ, ಪಿಂಕ್ ಎಲ್ಲ ಬಿಡ್ತಾ ಇರ್ತಾವೆ ಹೂಗಳು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಫ್ರೆಶ್ ಹೂಗಳೇ ಇಲ್ಲ ಫ್ರೆಂಡ್ಸ್, ಯಾಕೋ ತುಂಬಾ ಬಾಡೋಗಿದ್ದು. ಹಾಗಾಗಿ ನಾನು ಚೆನ್ನಾಗಿರೋದು ಕಿತ್ಕೊಳ್ತಾ ಇದ್ದೆ. ರೆಡ್ ರೋಸ್ ಒಂದೇ ಒಂದು ಇತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಯೆಲ್ಲೋ ರೋಸ್ಗಳು, ಪಿಂಕ್ ರೋಸ್ಗಳು ಎಲ್ಲನೂ ಇದ್ದಾವೆ. ಬಟ್ ಅದಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್, ಒಂದೊಂದು ಬಾಡೋಗಿದ್ದಾವೆ. ಆದ್ರೂ ಎಲ್ಲ ಬಿಡಿಸ್ಕೊಡೋಣ ಅಂತ ಹೇಳಿ ಬಿಡಿಸ್ಕೊಳ್ತಾ ಇದ್ದೆ. ತುಂಬ ಮುಳ್ಳುಗಳಿದ್ವು, ಒಂದು 2-3 ಮುಳ್ಳು ಚುಚ್ಕೊಂಡೆ ಕೈಗೆ. ಆದ್ರೂ ಹೆಂಗೋ ನಿಧಾನಕ್ಕೆ ಬಿಡಿಸ್ಕೊಳ್ತಾ ಇದ್ದೆ. ನೋಡಿ, ಈ ರೀತಿ ಎಲ್ಲನೂ ಬಿಡಿಸ್ಕೊಂಡೆ. ಮತ್ತು ಸ್ವಲ್ಪ ಚೆಂಡು ಹೂವಿನ ಗಿಡ ಇದ್ವು, ಜಾಸ್ತಿ ಏನು ಬೇಕಾಗಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಿಡಿಸ್ಕೊಂಡೆ. ಮತ್ತು ದೇವ್ರಿಗೆ ಇಡೋದಕ್ಕಾಗುತ್ತೆ ಅಂತ ಹೇಳಿ, ಮತ್ತು ಬಾಗಿಲಿಗೆ ಇಡೋದಕ್ಕಾಗುತ್ತೆ ಅಂತ ಹೇಳಿ ಈ ಹೂಗಳ್ನು ಬಿಡಿಸ್ಕೊಂಡೆ. ಸ್ವಲ್ಪ ಜಾಗ ಇರೋದ್ರಲ್ಲೇ ಮಾರ್ಕೆಟಿಂದ ಏನು ತರೋದು, ಎಲ್ಲನೂ ದುಡ್ಡು ಕೊಟ್ಟೇನೋ ತಗೋಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಎಷ್ಟು ನಮಗೆ ಸಾಧ್ಯ ಆಗುತ್ತೋ ಅಷ್ಟು ಮನೆ ಹತ್ರನೇ ಹಾಕಿದ್ದೀವಿ ಫ್ರೆಂಡ್ಸ್. ತರಕಾರಿ ಆಗಲಿ, ಹೂವಾಗಲಿ ನಾವು ಜಾಸ್ತಿ ಬೈ ಮಾಡೋದಿಲ್ಲ, ಮನೆ ಹತ್ರನೇ ಹಾಕಿದ್ದೀವಿ. ಒಂದು ಮಿನಿ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ಹೂವುಗಳು ನಮ್ಮ ಮನೆ ಹತ್ರನೇ ಇದ್ದಾವೆ. ಇನ್ನೂ ತುಂಬ ಹೂವಿನ ಗಿಡ ಇದೆ. ನಾನು ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೇ ಬಿಡಿಸ್ಕೊಂಡೆ. ಹಾಗಾಗಿ ದೇವ್ರ ಪೂಜೆ ಇರೋದ್ರಿಂದ ಇವೆಲ್ಲನೂ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಬಿಡಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡೆ ಎಲ್ಲನೂ. ನೋಡಿ, ಈ ರೀತಿ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್ ಹೂವು ನಮ್ಮ ಮನೆ ಮುಂದೆ ನೋಡಲಿಕ್ಕೆ. ಮತ್ತು ಆ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಒಂದು ಸ್ವಲ್ಪ ಹಠ ಮಾಡ್ತಾ ತೀಟ್ಲೆ ಮಾಡ್ತಾ ಅರ್ಧ ಕಿತ್ತಾಕ್ತಿರ್ತಾರೆ. ನೋಡಿ, ಇಷ್ಟು ಹೂಗಳನ್ನ ನಾನಿವಾಗ ಎಲ್ಲ ಬಿಡಿಸ್ಕೊಂಡು ಬಂದಿದ್ದೀನಿ. ತುಂಬ ವೆರೈಟಿ ಹೂವುಗಳಿದೆ. ಇಷ್ಟು ಹೂಗಳು ಬಿಡಿಸ್ಕೊಂಡ್ಬಂದಿದ್ದೀನಿ ನೋಡಿ. ಎಲ್ಲ ಒಂದೇ ಬೌಲಲ್ಲಿ ಹಾಕಿರೋದ್ರಿಂದ ಕೆಳಗಡೆ ಹಾಕಿಬಿಟ್ಟು ಎಲ್ಲ ವೆರೈಟಿಯಾಗಿ ಬೇರೆ ಬೇರೆ ಇಡೋಣ ಅಂತ ಹೇಳಿ ಎಲ್ಲನೂ ಒಂದು ಕಡೆ ಹಾಕ್ಕೊಂಡೆ. ಮತ್ತು ಸಪ್ರೇಟ್ ಮಾಡ್ತಾಯಿದ್ದೆ ಹೂಗಳನ್ನ. ನೋಡಿ, ಈ ರೀತಿ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ. ನನ್ನ ಮಗಳು ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದಾಳೆ. ಏನು ಮಾಡ್ತಿದ್ದೀರಾ ಅಮ್ಮ, ಇನ್ನೂ ಆಗಿಲ್ವಾ ಅಂತ ಹೇಳಿ. ಯಾಕಪ್ಪ ಅಂತ ಹೇಳಿದ್ರೆ ಅವಳಿಗೆ ಹುಷಾರಿರಲಿಲ್ಲ. ಹಾಗಾಗಿ ನಾನು ಕನಕಾಂಬರ ಹೂವನ್ನು, ರೋಸ್, ಯೆಲ್ಲೋ ಮತ್ತು ಪಿಂಕ್ ರೋಸು ಮತ್ತು ಅವು ಹೂಗಳೆಲ್ಲ ಬೇರೆ ಬೇರೆ ಸಪ್ರೇಟ್ ಇಡ್ತಾ ಇದ್ದೆ. ಅವಳನ್ನ ಆಟ ಆಡಿಸ್ತಾ ನಂದು ಕ್ಯಾಮ್ರಾ ಯಾವುದೂ ಇಲ್ಲ ಫ್ರೆಂಡ್ಸ್. ಫೋನಲ್ಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೆ, ಇನ್ನೊಂದು ಕೈಯಲ್ಲಿ ಹೂವೆಲ್ಲ ಸಪ್ರೇಟ್ ಮಾಡ್ತಾ ಅದರಲ್ಲೇ ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ. ನೋಡಿ, ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೆ. ಮಗಳನ್ನ ಆಟ ಆಡಿಸ್ತಾ
ದಯವಿಟ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟು ಹೂವನ್ನೇ ಮಾರ್ಕೆಟಿಂದ ತರಬೇಕಂದ್ರೆ ಎಷ್ಟೊಂದು ಅಮೌಂಟ್ ಆಗುತ್ತೆ. ಹಾಗಾಗಿ ನಾನು ಇದೆಲ್ಲ ಬಿಡಿಸ್ಕೊಂಡಿದ್ನೆಲ್ಲ ಸಪ್ರೇಟ್ ಮಾಡೋಣ ಅಂತ ಹೇಳಿ ಸಪ್ರೇಟ್ ಮಾಡಿ ಮತ್ತು ಅದರಿಂದನೇ ಹೂವು ಈಗೆಲ್ಲ ಬಿಡಿಸಿದೆ ಕನಕಾಂಬರ. ಮತ್ತು ನೋಡಿ ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲ ಹೂವು ಹಾಕಿಬಿಟ್ಟು ನಮ್ಮ ಮನೆ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡ್ವಿ. ನಮ್ಮ ದಿನ ಹೀಗಿತ್ತು. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.